ಹಣೆ ಬರ ಒಂದಕ್ಕೆ ಬಿಟ್ಬಿಡ್ಬಾರ್ದು. ಇನ್ನ ಎಲ್ಲಾ ಹೆಣ್ಮಕ್ಳು ಸಿಂಗಲ್ ಆಗಿರೋ ಪರಿಸ್ಥಿತಿನೇ. ನಮ್ ಒಳ್ಳೆತನನೇ ನಮ್ಗೆ ಶತ್ರು ಆಗ್ಬಿಡುತ್ತೆ. ಏನು ಕೇಳಿ ಬರಲ್ಲ ವ್ಯೂಸ್. ಯಾಕಂದ್ರೆ ನಾರ್ಸಿಸಿಸಂ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಆಯ್ತಾ. ಎಷ್ಟೋ ಜನ ಹೆಣ್ಮಕ್ಳಿಗೆ ಸಫರ್ ಆಗ್ತಿದ್ದಾರೆ, ಕನ್ಫ್ಯೂಷನ್ ಇರ್ತಾರೆ. ಅವ್ರಿಗೆ ನನ್ನ ಚಾನಲ್ ಇನ್ನು ಗೊತ್ತಿರಲ್ಲ. ಇದು ಎಷ್ಟು ಚೆನ್ನಾಗಿ ಮಿಡ್ಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಮಿಕ್ಸ್ ಆಗ್ಬೇಕಿದು. ನೀವು ಮಿಕ್ಸಿಗೆ ಹಾಕೊಂಡು ಪರವಾಗಿಲ್ಲ, ಬಟ್ ಹೀಗೆ ಮಾಡ್ತೇನೆ ನಾನು. ಅದೊಂದು ನನ್ಗೆ ಆಗೋದೇ ಇಲ್ಲ. ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ಗಂಡ್ ಮಕ್ಳು ಕಲಿಬೇಕು ಕೆಲ್ಸ, ತಾಯಂದ್ರು ಹೇಳ್ಕೊಡ್ಬೇಕು. ನೋಡಿ ಇಷ್ಟ ಆಗ್ಬೇಕು ಸಾಫ್ಟ್ ಆಗಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಮಾಡ್ಕೊಂಡೆ ಇನ್ನೊಂದು ವಿಡಿಯೋಗೆ. ಸೊ ಆ ವಿಡಿಯೋ ಮಾಡ್ಕೋತೀನಿ, ತುಂಬಾನೇ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು. 2-3 ಸಾತಿ ನಾನು ಡಿಲೀಟ್ ಮಾಡಿ ಮತ್ತೆ ಮಾಡ್ಕೊಂಡೆ. ಸೊ ಅಂದ್ರೆ ಇಲ್ಲಿ ಕಿಟಕಿ ಇದೆ ಅಲ್ವಾ, ಸೊ ಅಲ್ಲಿ ಅಕ್ಕಪಕ್ಕದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ. ಜೊತೆಗೆ ಗಾಳಿ ಕೂಡ, ಆ ಒಂದು ಬಾಗ್ಲು ಅಷ್ಟು ಗಾಳಿಗೆನೆ ತೆಗೆಯೋದು ಹಾಕೊಳ್ಳೋದು ಮಾಡ್ತಿತ್ತು. ನನ್ಗಂತೂ ಅದೇ ಕಡೆ ಗಮನ. ನೋಡಿ ಹಿಂದೆ ಎಷ್ಟು ಡಿಸ್ಟರ್ಬೆನ್ಸ್. ಸೊ ಇವಾಗ ಅಂದ್ರೆ ನನ್ಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳಕ್ ಬರುತ್ತೆ ಅಲ್ವಾ, ಅದಕ್ಕೆ ಇಲ್ಲಿ ನಿಂತ್ಕೊಳ್ತೀನಿ. ನನ್ನ ಒಂದು ಮುಂದೆ ಕಿಟಕಿ ಇದೆ, ಸೊ ಬಾಗ್ಲು ಕೂಡ ಅಲ್ಲಿ ಹಾಕ್ಬಿಟ್ರೆ ಒಂದ್ ರೀತಿ ಚೆನ್ನಾಗಿ ಅಟ್ ಲೀಸ್ಟ್ ಕ್ಲಾರಿಟಿ ಇರುತ್ತೆ ನಿಮಗೆ ನೋಡೋದಕ್ಕೆ ಅಂತ ಆ ಕಡೆ ಹಿಂದೆ ಬಾಗ್ಲು ಹಾಕ್ಬಿಡ್ತೀನಿ. ಹಾಲಲ್ಲಿ ಸುಮ್ನೆ ಅಲ್ಲಿ ಬೆಳಕು ಜಾಸ್ತಿ ಬರ್ತಾ ಇದೆ, ಸೊ ಇಲ್ಲಿ ನನಗೆ ಬೆಳಕು ಬರೋದ್ರಿಂದ ಅಲ್ಲಿ ಬಾಗ್ಲು ಹಾಕ್ಬಿಟ್ಟಿರ್ತೀನಿ. ಸೊ ಗಾಳಿಗೆ ಅದು ಸ್ವಲ್ಪ ತೆಗೆಯೋದು ಹಾಕೊಳ್ಳೋದು ಮಾಡ್ತಾ ಇರುತ್ತೆ. ಸೊ ಈಗ ನಿನ್ನೆ ರಾತ್ರಿ ನಾನು ಇದು ಬನ್ಸ್ ಹಿಟ್ಟನ್ನ ಮಂಗಳೂರು ಬನ್ಸ್ಗೆ ಹಿಟ್ಟು ಕಲಸಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಕೆಲವೊಂದು ಪಾಯಿಂಟ್ಸ್ ಗಳು ನಿಮ್ಗೆ ಮಿಸ್ ಆದ್ರೆ ಅದು ಪ್ರಯೋಜನ ಇರೋದಿಲ್ಲ, ನೀವು ವಿಡಿಯೋ ನೋಡಿನೂ ಕೂಡ. ಸೊ ಹಾಗಾಗಿ ನಾನು ಹೀಲಿಂಗ್ ಟಿಪ್ಸ್ ಗಳನ್ನು ಕೂಡ ಹೇಳ್ತಾ ಇವತ್ತು ತಮ್ಮೇಲೆ ಏನ್ ಕೊಡ್ತೀನೋ ಗೊತ್ತಿಲ್ಲ, ನೋಡೋಣ. ಯಾಕಂತಂದ್ರೆ ಸಾಕಷ್ಟು ವಿಚಾರಗಳು ಹೇಳ್ಬೇಕು ಅಂತ ನನ್ಗೆ ಮನ್ಸಲ್ಲಿ ಇರುತ್ತೆ. ಸೊ ಮೊದ್ಲಿಗೆನೆ ನಾನು ತಮ್ಮನೆಲ್ಲ ಕೆಲವೊಂದ್ಸತಿ ಪ್ರಿಪೇರ್ ಮಾಡ್ಕೊಂಡು ಇಂತ ಟಾಪಿಕ್ ಬಗ್ಗೆನೆ ಮಾತಾಡ್ಬೇಕು ಅಂತ ಅನ್ಕೊಂಡ್ ಮಾತಾಡಿರ್ತೀನಿ, ಹಕ್ಕಿಗಳು. ಆದ್ರೆ ಕೆಲವೊಮ್ಮೆ ನಾನು ವಿಡಿಯೋನಲ್ಲಿ ಎಲ್ಲ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲವನ್ನು ಕೂಡ ತಿಳಿಸಿ ಅದಾದ್ಮೇಲೆ ತಮ್ಮನೇಲಿ ಕ್ರಿಯೇಟ್ ಮಾಡ್ತೀನಿ. ಯಾಕಂದ್ರೆ ಯಾವ ವಿಚಾರದ ಬಗ್ಗೆ ನಾನ್ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಗೆ ತಮ್ಮನೇಲಿ ನೋಡಿದ್ರೆ ತಾನೇ ಗೊತ್ತಾಗೋದು. ಸೊ ಹಾಗಾಗಿ ನೋಡೋಣ ಯಾವ ರೀತಿ ತಮ್ಮನೇಲಿ ಹೋಗುತ್ತೆ ಇವತ್ತು ಅಂತ ಹೇಳಿ. ಸೊ ಹಕ್ಕಿಗಳು ಓಡಾಡ್ತಾ ಇದೆ. ನಾನ್ ಟೆರೇಸ್ ಮೇಲೆ ಹೋಗಿ ಸ್ವಲ್ಪ ಸೂರ್ಯನ ಕಿರಣ ಹತ್ರ ನಿಂತ್ಕೊಂಡ್ ಬರೋಣ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ, ಇವಾಗ ಸ್ವಲ್ಪ ಕೆಲ್ಸಗಳು ಕೂಡ ಇದೆ. ಏನಾಗುತ್ತೆ ನೋಡೋಣ, ಹೋದ್ರೆ ತಿಳಿಸ್ತೀನಿ. ಸೊ ಇನ್ನೊಂದು ವಿಡಿಯೋನಲ್ಲಿ ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ. ಚೆಕ್ ಮಾಡಿ ಯಾವ ರೀತಿ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ. ಜನರು ಯಾವ ರೀತಿ ಆಲೋಚನೆಗಳು ಮಾಡ್ತಾರೆ, ಯಾವ ರೀತಿ ಕೆಲವರು ತುಂಬಾನೇ ಅನುಭವಿಸ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ. ಆ ವಿಡಿಯೋ ಕೂಡ ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈಗ ಟೈಮ್ ಬಂದು 12 ಗಂಟೆ ಆಗ್ಬಿಟ್ಟಿದೆ. 12 ಕಾಲ್ 12:30 ಆಗ್ತಾ ಬಂತು ನೈಟು. ಸೊ ನಾನಿನ್ನು ನಿದ್ದೆ ಮಾಡಿಲ್ಲ. ಇವಾಗ ಇಲ್ಲಿ ಬಾಳೆಹಣ್ಣು ಸ್ವಲ್ಪ ತುಂಬಾ ಹಣ್ಣಾಗ್ತಾ ಇದೆ, ಹಾಗೆ ಬಿಟ್ಟು ಮಲ್ಗಕ್ಕೂ ಮನ್ಸಾಗ್ತಾ ಇಲ್ಲ, ಇನ್ನೂ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನಿವಾಗ ಈ ಒಂದು ಹಣ್ಣಾಗ್ತಾ ಇರುವಂತಹ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣನ್ನ ಉಪಯೋಗಿಸ್ಕೊಂಡು ಬಂದ್ ಮಾಡ್ಬೇಕು ನಾಳೆ ಅಂತ ಹೇಳಿ ಈಗ್ಲೇನೆ ಹಿಟ್ಟನ್ನ ತಯಾರು ಮಾಡಿ ಇಡ್ತಾ ಇದೀನಿ. ಇದಕ್ಕೆ ಮಂಗಳೂರು ಬನ್ಸ್ ಅಂತ ಹೇಳ್ತಾರೆ. ಆದ್ರೆ ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ತಿಲ್ಲ, ಸಕ್ಕರೆ ಬದಲಿಗೆ ಬೆಲ್ಲನ ಉಪಯೋಗಿಸ್ತಾ ಇದೀನಿ. ಓಕೆನಾ. ಸ್ವಲ್ಪ ಯಾಕೋ ಬ್ರೀದಿಂಗ್ ಸ್ವಲ್ಪ ಎದುಪ್ಸ ಬಂದಂಗ ಆಗ್ತಾ ಇದೆ, ನೋಡೋಣ. ಯೂಶಲಿ ನಾನು ಮೈದಾ ಹಿಟ್ಟು ಸಕ್ಕರೆ ಎಲ್ಲ ಉಪಯೋಗಿಸೋದಿಲ್ಲ ಸ್ನೇಹಿತರೆ. ಆದ್ರೆ ಕೆಲವು ದಿವಸಗಳ ಮುಂಚೆ ನನಗೆ ಒಂದು ಆಫರ್ ಅಲ್ಲಿ ಇನ್ಸ್ಟಾಮಾರ್ಟ್ ನಲ್ಲಿ ಮೈದಾ ಹಿಟ್ಟು ಸಿಕ್ಕಿತ್ತು. ಅಂದ್ರೆ ಒಂದು ಐ ಥಿಂಕ್ ಒಂದು 400 or 500 ರುಪೀಸ್ಗೆ ಏನೋ ತಗೊಂಡಿದ್ದೆ ಗ್ರಾಸರೀಸ್ ಎಲ್ಲ. ಆಗ ಆಫರ್ ಇತ್ತು. ಸೊ ಇರ್ಲಿ ಅಂತ ಹೇಳಿ, ಯಾವಾಗ್ಲಾರು ರೇರ್ ಆಗಿ ಉಪಯೋಗಿಸೋದಕ್ಕೆ ಆಗುತ್ತಲ್ಲ ಅಂತ ಹೇಳಿ ನಾನು ತಗೊಂಡಿದ್ದೆ. ಮೈದಾ ಹಿಟ್ಟು ಕೂಡ ಇದೆ, ಬಾಳೆಹಣ್ಣು ಕೂಡ ಇದೆ, ಸೊ ಬೆಲ್ಲದ ಸಿರಪ್ ಕೂಡ ಇದೆ ಫ್ರಿಜ್ ಅಲ್ಲಿ.
ಸೊ ಇದಿಷ್ಟನ್ನು ಉಪಯೋಗಿಸ್ಕೊಂಡು ಇವಾಗ ಮಂಗಳೂರು ಬನ್ಸ್ಗೆ ಹಿಟ್ಟನ್ನ ರೆಡಿ ಮಾಡಿ ಇಡ್ತೀನಿ. ಬೆಳಗ್ಗೆ ತಿಂಡಿಗೆ ಆಗತ್ತೆ. ಇಲ್ಲಾಂದ್ರೆ ಸುಮ್ನೆ ಇದನ್ನ ಬಿಸಾಕ್ಬೇಕಾಗತ್ತೆ. ಸುಮ್ನೆ ಬಾಳೆಹಣ್ಣು ತಗೊಳ್ಳೋದು ಈ ರೀತಿ ನೋಡಿ ಎಷ್ಟು ಹಣ್ಣಾಗ್ಬಿಟ್ಟಿದೆ. ಇದಂತೂ ಫಸ್ಟ್ ಒನ್ ಇದೆಯಲ್ಲ, ಇದನ್ನ ಜಾಸ್ತಿ ಉಪಯೋಗಿಸಕ್ಕೆ ಆಗಲ್ಲ. ಯಾಕಂದ್ರೆ ತೀರಾ ಹಣ್ಣಾಗ್ಬಿಟ್ಟಿದೆ. ಎಷ್ಟು ಸಿಗುತ್ತೋ ಅಷ್ಟು ಉಪಯೋಗಿಸ್ಬೇಕು. ಇದು ಆದ್ರೂ ಪರವಾಗಿಲ್ಲ. ಇದು 3 ನೋಡೋಣ ಎಷ್ಟು ಸಿಗುತ್ತೋ ಅಷ್ಟು ಉಪಯೋಗಿಸೋದು. ಸ್ನೇಹಿತರೆ, ಈ ಕುಕ್ಕಿಂಗ್ ಅನ್ನ ನಾವು ಥೆರಪಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಕುಕ್ಕಿಂಗ್ ಅನ್ನೋದು ಕಷ್ಟನೇ ಆಗೋದಿಲ್ಲ. ಜೊತೆಗೆ ನಮ್ಗೆ ಇಷ್ಟ ಇರುವ ಅಡ್ಗೆಗಳನ್ನು ಕೂಡ ಮಾಡ್ಕೊಳ್ಬೇಕು. ಸ್ನೇಹಿತರೆ, ನೈಟು ತುಂಬಾ ಲೇಟ್ ಆಗ್ಬಿಟ್ಟಿದೆ. ಇವಾಗ ಫಸ್ಟು ಬಾಳೆಹಣ್ಣನ್ನ ಮ್ಯಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಹಣ್ಣಾಗಿದೆ ತುಂಬಾ, ನೋಡ್ಕೊಂಡು ಯೂಸ್ ಮಾಡ್ಬೇಕಿದನ್ನ. ಯಾಕಂದ್ರೆ ತುಂಬಾ ಹಣ್ಣಾಗಿದ್ರು ಅಷ್ಟು ಒಳ್ಳೇದಲ್ಲ. ಬಾಳೆಹಣ್ಣು ತಗೊಂಡ್ರೆ ಇದು ಒಂದು ಪ್ರಾಬ್ಲಮ್ ಅಪ್ಪ. ಬಾಳೆಹಣ್ಣೆ ತಗೊಳಕ್ ಹೋಗಲ್ಲ ನಾನು. ಅದಕ್ಕೇನೆ ಯಾವಾಗ್ಲಾರು ಒಂದ್ಸತಿ ತಗೊಂಡ್ರು ಈ ತರ ಆಗ್ಬಿಡುತ್ತೆ. ಬಾಳೆಹಣ್ಣು ಫ್ರೀಸರ್ ಅಲ್ಲಿ ಇಟ್ಟು ಯಾವ ರೀತಿ ಅದನ್ನ ಯೂಸ್ ಮಾಡ್ಬೋದು ಅಂತ ಏನೋ ಮಾಡಿದೀನಿ, ಚೆಕ್ ಮಾಡಿ. ತುಂಬಾ ಹಳೆ ವಿಡಿಯೋ ಅದು. ಬಟ್ ಇವಾಗ ಅದೆಲ್ಲ ಮಾಡಿದ್ರೆ ಸುಮ್ನೆ ನಂಗೆ ಅವಾಗ ವಿಡಿಯೋನು ಆಗುತ್ತೆ ಅಂತ ಹೇಳಿ ಮತ್ತೆ ಅವಾಗೆಲ್ಲ ಸ್ವಲ್ಪ ಮೈಂಡ್ ತುಂಬಾ ಡಿಸ್ಟರ್ಬ್. ಇವಾಗ ಫ್ರಿಜ್ ಅಲ್ಲೆಲ್ಲ ಇಟ್ಬಿಡ್ತಾ ಇದ್ದೆ. ಜಾಸ್ತಿ ಇತ್ತು ಅಂದ್ರೆ ಬಾಳೆಹಣ್ಣು ಆಲ್ಮೋಸ್ಟ್ ಒಂದ್ ಬಾಳೆಹಣ್ಣಲ್ಲಿ ಎಷ್ಟೊಂದು ಹೋಯ್ತು. ಇವಾಗ ಅದೆಲ್ಲ ಹಣ್ಣಾಗಿರೋದೆಲ್ಲ ಬಿಸಾಕ್ಬಿಟ್ಟೆ. ಸ್ವಲ್ಪ ತಿನ್ನಕ್ ಆಗೋಂಥದ್ದು ಎತ್ಕೊಳ್ತಾ ಇದೀನಿ ಅಷ್ಟೇ. ನೋಡಿ, ಇದು ಪರವಾಗಿಲ್ಲ. ಮೈಕ್ ಆನ್ ಇದ್ರೆ ಸಾಕು, ಇಲ್ಲಾಂದ್ರೆ ಮಾಡೋದು ವೇಸ್ಟ್ ಆಗ್ಬಿಡುತ್ತೆ. ಸೊ 2 ಬಾಳೆಹಣ್ಣಿಗೆ ಇಷ್ಟು ಸಿಕ್ಕಿದೆ. ಇನ್ನ ಒಂದ್ ಸ್ವಲ್ಪ, ಇನ್ನ 2 ಬಾಳೆಹಣ್ಣಲ್ಲಿ ಒಂದು ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಕಪ್ಪಗಾಯಿದೆ ನೋಡಿ, ತುಂಬಾ ಕಪ್ಪಗಾಯಿದೆ. ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಇದು ಸ್ವಲ್ಪ ಸಿಗ್ಬೋದು. ಶಾಂತವಾಗಿ ಅಡ್ಗೆ ಮಾಡ್ತಾ ಇದ್ರೆ ನಮ್ಮ ಒಂದು ಕಾರ್ಟಿಸಾಲ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಸ್ಟ್ರೆಸ್ ಲೆವೆಲ್ ಕಮ್ಮಿ. ಬಾಳೆಹಣ್ಣಲ್ಲಿ ಹುಳ ಏನಿರೋದಿಲ್ಲ, ಆದ್ರೂನು ತುಂಬಾ ಹಣ್ಣಾಗಿರೋದು ಯೂಸ್ ಮಾಡಬಾರ್ದು. ಕಣ್ಣು ಕಾಣೋ ಹುಳ ಇರಲ್ಲ, ಕಣ್ಣು ಕಾಣದೇ ಇರೋ ಹುಳ ಇರುತ್ತೆ. ಈಗ ಮೊಸರಲ್ಲೂ ಅಷ್ಟೇ ಅಲ್ವಾ, ಪ್ರೋಬಯೋಟಿಕ್ಸ್. ಬಟ್ ಇದು ಪ್ರೋಬಯೋಟಿಕ್ ಅಲ್ಲ ಹೇಳಿದ್ದು. ಸೊ ಇಷ್ಟೇ ಸಿಕ್ಕಿದ್ ನೋಡಿ ಸ್ನೇಹಿತರೆ ನಂಗೆ. ಆದ್ರೆ ಕೆಲವೊಮ್ಮೆ ಟಾಕ್ಸಿಕ್ ಕುಟುಂಬಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಧಾವಂತದಿಂದ ಅಡ್ಗೆಗಳನ್ನ ಮಾಡ್ತಾ ಇದ್ರೆ ಹೆಣ್ಮಕ್ಳಿಗೆ ನಾನಾ ರೋಗಗಳು ಬಂದ್ಬಿಡುತ್ತೆ. ಅದ್ರಲ್ಲಿ ಇನ್ನೊಂದಿಷ್ಟು ಸಿಕ್ತು ಅಷ್ಟೇ. ಸದ್ಯ ಇಷ್ಟರು ಉಳಿತಲ್ಲ. ಇನ್ನ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಅವರು ಬಿಟ್ಟಿದ್ದೆ ಇದ್ದು ಸಿಕ್ತಿರ್ಲಿಲ್ಲ, ಎಲ್ಲ ಹಾಳಾಗ್ಬಿಟ್ಟಿರೋದು. ನೋಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಿಕ್ಕಿದೆ ಕಾಣುತ್ತಾ. ಇಷ್ಟು ಸುಮ್ಮನೆ ಹಣ್ಣ ಅಂಶ ಎಲ್ಲ ಜಾಸ್ತಿ ಹಣ್ಣ ಇರೋಂಥದ್ದೆಲ್ಲ ಕಟ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಇದನ್ನ ನೋಡ್ಬೇಕು. ಇದನ್ನು ಸುಮಾರು ದಿವಸ ಆಯ್ತು, ನನಗೆ ಬೇರೆ ಮೈಂಡ್ ಸರಿ ಇರ್ಲಿಲ್ವಲ್ಲ, ಯೂಸೇ ಮಾಡಿಲ್ಲ. ಇದನ್ನ ತೆಗ್ದು ಡಬ್ಬಕ್ಕೆ ಯಾವ್ದಕ್ಕೂ ಹಾಕೂನು ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟೀಲ್ ಡಬ್ಬಗಳು ಸುಮಾರು ಇದೆ ಆಯ್ತಾ. ಎಲ್ಲ ಅಟ್ಟದ ಮೇಲಿದೆ ನೋಡಿ. ಇಲ್ಲಿ ಸ್ವಲ್ಪ ಒಂದ್ ಯಾವ್ದೋ ಅಟ್ಟದ ಮೇಲೆ ಇಲ್ಲಿಲ್ಲ, ಇದ್ರಲ್ಲಿ ಇರ್ಬೋದು. ವೈಟ್ ಕಲರ್ ಅಲ್ಲಿ ಕಾಣ್ತೀರ, ಅದ್ರಲ್ಲಿ ಸ್ವಲ್ಪ ಸ್ಟೀಲ್ ಸಾಮಾನ್ ಇದೆ. ಅದು ಇದು ಇದೆ ಸಾಮಾನುಗಳು. ಆ ಕಡೆ ರೂಮಲ್ಲೂ ಸ್ವಲ್ಪ, ಆ ಕಡೆ ರೂಮಲ್ಲೂ ಅಟ್ಟದ ಮೇಲೆ ಒಂದ್ ಸ್ವಲ್ಪ ಇದೆ. ಅವಾಗ ಶಾಂತ ಅವರು ಬರ್ತಾ ಇದ್ರಲ್ಲ, ಅವಾಗೆಲ್ಲ ನಾನು ಅವ್ರು ಸೇರ್ಕೊಂಡು ಮೇಲೆ ಇಟ್ಬಿಟ್ಟಿದ್ವಿ. ಅವರು ಹೆಲ್ಪ್ ಮಾಡಿದ್ರು. ಇವಾಗ ಇಷ್ಟು ಬಾಳೆಹಣ್ಣಿದೆ, ಅದನ್ನ ಮೈದಾ ಹಿಟ್ಟಾಗಿ ಕಲ್ಸೋಣ ಇವಾಗ. ಓಕೆ, ಇವಾಗ ನಾನು ಗುಂಡ್ಕಲ್ಲೊಂದು ತಗೊಂಡು ಮ್ಯಾಶ್ ಮಾಡಬೇಕು. ಎಸ್, ಇದು ಗುಂಡ್ಕಲ್ಲು. ಗುಂಡ್ಕಲ್ನ ಫಸ್ಟ್ ತೊಳ್ಕೊಂಡು ಫಸ್ಟ್ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ.
ಇದಕ್ಕೆ ಬೆಲ್ಲ ಹಾಕ್ತೀನಿ, ಸಕ್ಕರೆ ಹಾಕಲ್ಲ. ನಾನು ಇದ್ ಮಾಡುವಾಗ ಏನಾರು ನಿಮ್ಮ ಹತ್ರ ಮಾತಾಡೋಣ ಅನ್ಸುತ್ತೆ, ಬಟ್ ಇಲ್ಲಿ ಕಾನ್ಸಂಟ್ರೇಟ್ ನಾನು ಫೀಲ್ ಮಾಡ್ತಾ ಇದೀನಿ. ಈ ಒಂದು ಚೇತರಿಕೆ ಅಥವಾ ಹೀಲಿಂಗ್ ಜರ್ನಿನಲ್ಲಿ ನಾರ್ಸಿಸಿಸ್ಟಿಕ್ ಕುಟುಂಬಗಳಲ್ಲಿ ಅವೇರ್ನೆಸ್ ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ನಮ್ಗೆ ಅರಿವಿಲ್ಲ ಅಂತ ಅಂದ್ರೆ ಎಲ್ಲವೂ ಕೂಡ ಒಂದ್ ರೀತಿ ಕನ್ಫ್ಯೂಷನ್ ಆಗಿರುತ್ತೆ. ನಾವ್ ಇಷ್ಟ ಮಾಡೋದಕ್ಕೇನೆ ಮನೆಯಲ್ಲಿ ಇಷ್ಟು ತೊಳೆಯೋದು, ಇದ್ ಮಾಡೋದು, ಕೈ ತೊಳ್ಕೊಳ್ಳೋದು, ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಳ್ತೀವಲ್ವಾ, ಅಂದ್ರೆ ಎಲ್ಲ ಚೆನ್ನಾಗಿ ನೀಟ್ನೆಸ್ ಮೇಂಟೈನ್ ಮಾಡೋದೆಲ್ಲ. ಬಟ್ ಹೋಟ್ಲಲ್ಲಿ ಇಷ್ಟು ನೀಟ್ನೆಸ್ ಮಾಡಕ್ ಟೈಮ್ ಆದ್ರೂ ಇರುತ್ತಾ? ನಾವಾದ್ರೂ ಕೂಡ ಕೆಲವೊಮ್ಮೆ ಅನಿವಾರ್ಯ ತಿಂತೀವಿ. ಮತ್ತೆ ಇದೆಲ್ಲ ನೆನೆಸ್ಕೊಂಡಾಗ ಹೊರಗಡೆ ತಿಂತೀವಲ್ಲಪ್ಪ ಅಂತ ಅನ್ಸುತ್ತೆ. ನೋಡಿ, ಇದನ್ನ ಫಸ್ಟ್ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿದೀನಿ ಬನಾನಾ. ಈಗ ಇದಕ್ಕೆ ಬೆಲ್ಲ ಕೂಡ ಹಾಕ್ತೀನಿ ಇವಾಗ್ಲೇನೆ. ಅದಕ್ಕೆ ಮುಂಚೆ ಸ್ವಲ್ಪ ಮೈದಾ ಹಿಟ್ಟು ನೋಡ್ಕೊಳ್ಬೇಕು, ಸರಿ ಮಾಡ್ಕೋಬೇಕು. ನಾವೆಲ್ಲರೂ ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡುವಾಗ ನಮ್ಮ ಉಸಿರಾಟದ ಮೇಲೆ ತಪ್ಪದೇ ಗಮನ ಹರಿಸ್ತಾನೆ ಇರಬೇಕು. ತೋರಿಸ್ತೀನಿ ಬನ್ನಿ. ನಾನೇನು ಅಳ್ತೆ ಮಾಡ್ತಿಲ್ಲ, ಕಣ್ಣು ಅಳ್ತೆ ಅಷ್ಟೇನೆ. ಸೊ ಇದನ್ನ ಫಸ್ಟ್ ಜಡಿ ಹಿಡಿತೀನಿ. ಏನಿಲ್ಲ, ಚೆನ್ನಾಗೇ ಇದೆ. ಒಂಚೂರು ಸ್ವಲ್ಪ ಅದೇ ಅಷ್ಟೇ, ಬಿಟ್ಟು ಚೆನ್ನಾಗೇ ಇದೆ, ಏನ್ ತೊಂದರೆ ಇಲ್ಲ. ಸೊ ಇವಾಗ ಇದನ್ನ ಫಸ್ಟ್ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಆಮೇಲೆ ಮೈದಾ ಹಿಟ್ಟು ಹಾಕಿ ಮಿದ್ದದು ಚೆನ್ನಾಗಿ. ಯಪ್ಪ, ನಂಗೆ ಒಂದೇ ಒಂದು ಲಿಸರ್ಡ್ ಇದ್ರು ಆಗಲ್ಲ. ಆ ಕಡೆ ಒಂದು ಲಿಸರ್ಡ್ ಇದೆ. ಮುಂಚೆ ಒಂದು ಲಿಸರ್ಡ್ ಇಲ್ದೇ ಇರೋ ತರ ನೋಡ್ಕೊಂಡಿದ್ದೆ. ಈ ನಡುವೆ ಸ್ವಲ್ಪ ಬಲೆ ಕಟ್ಟಿದ್ರಿಂದ ಲಿಸರ್ಡ್. ಸೊ ಇಲ್ಲಿ ನಾನು ಇದು ಏನದು ಬೆಲ್ಲದ ಸಿರಪ್ ಹಾಕ್ತಾ ಇದ್ದೀನಿ. ಮ್ಯಾಶ್ ಮಾಡಿದ್ನಲ್ಲ ಬಾಳೆಹಣ್ಣು, ಅದಕ್ಕೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಯ್ತು, 3, 4, 5. ಯಾಕಂದ್ರೆ ಬಾಳೆಹಣ್ಣು ಅಷ್ಟಿದೆಯಲ್ಲ, ಅದಕ್ಕೆ ಒಂದು 5 ಸ್ಪೂನ್ ಹಾಕಿದ್ದೀನಿ. ತೋರಿಸ್ತೀನಿ ಬನ್ನಿ. ನೋಡಿ, ಈ ತರ ಬೆಲ್ಲದ ಸಿರಪ್ ಹಾಕಿದ್ದೀನಿ. ಈಗ ಇದನ್ನ ಹಾಕಿ ಚೆನ್ನಾಗಿ ಕಲಸೋದು. ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ? ಫಸ್ಟಿಗೆ ಬೆಲ್ಲ ಮತ್ತೆ ಬಾಳೆಹಣ್ಣು ಹಾಕಿದೀನಲ್ಲ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು ಈ ತರ. ತೋರಿಸ್ತೀನಿ, ನಿಮ್ಗೆ ಕಾಣಲ್ಲ ನೋಡಿ. ಬೆಲ್ಲ ಮತ್ತೆ ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಆಗ್ಬೇಕಿದು. ನೀವು ಮಿಕ್ಸಿಗೆ ಹಾಕೊಂಡು ಪರವಾಗಿಲ್ಲ, ಬಟ್ ಹೀಗೆ ಮಾಡ್ತಾ ಇದ್ದೀನಿ ನಾನು. ಯಾವಾಗ್ಲಾದ್ರೂ ಒಮ್ಮೆ ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ಅಥವಾ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಅಡಿಗೆಗಳನ್ನ ಟ್ರೈ ಮಾಡೋದ್ರಲ್ಲಿ ಒಂದ್ ರೀತಿ ಏನೋ ಒಂದು ಖುಷಿ ಇರುತ್ತೆ, ಜೊತೆಗೆ ಹೊಸ ವಿಚಾರಗಳನ್ನ ಕಲಿತಾ ಹೋಗಬಹುದು ಅಲ್ವಾ ಸ್ನೇಹಿತರೆ? ಮಿಕ್ಸ್ ಆಗೋ ತರ ಬಾಳೆಹಣ್ಣು ಮತ್ತೆ ಬೆಲ್ಲ ಮಿಕ್ಸ್ ಆಗೋ ತರ ಮಾಡ್ಕೋಬೇಕು. ಮಿಕ್ಸೇ ಆಗ್ತಾ ಇಲ್ಲ ಸರಿಗೆ. ಸಾಕು, ಇನ್ನು ಚೆನ್ನಾಗುತ್ತೆ ಕೈಯಲ್ಲಿ ಮಾಡಿದ್ರೆ. ಇದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಿಡಿಬಹುದು, ಬೆಲ್ಲ ಜಾಸ್ತಿ ಆಯ್ತೇನೋ. 5 ಸ್ಪೂನ್ ಹಾಕಿದ್ದು ನೋಡಿ, ಇದ್ರಲ್ಲಿ ಇಷ್ಟು ಮಿಕ್ಕಿದೆ.
ಈ ರೀತಿ ನಾವು ನಮ್ಮ ಒಂದು ಮೈಂಡ್, ಬಾಡಿ, ಸೋಲ್ ಮೂರರ ಕಡೆ ಕೂಡ ಗಮನ ಹರಿಸ್ತಾನೆ ಇರಬೇಕು. ನಾವು ತಿನ್ನುವಂತಹ ಆಹಾರ ಆಗಿರ್ಬೋದು, ನಾವು ಯೋಚನೆ ಮಾಡುವಂತಹ ಆಲೋಚನೆಗಳು. ಆಯ್ತಾ? ಐ ಥಿಂಕ್ ಸಾಕು. ಇವಾಗ ಇದಕ್ಕೆ ಹಿಟ್ಟು ಹಾಕ್ತೀನಿ, ಹಾಕ್ಬಿಟ್ಟು ಕಲ್ಸಕ್ ಶುರು ಮಾಡ್ತೀನಿ. ನೀಟಾಗಿ ಇದೆ, ಏನ್ ತೊಂದ್ರೆ ಇಲ್ಲ. ಹಿಟ್ಟು ಕ್ಲಾರಿಟಿನೇ ಇಲ್ಲ. ಬಂತು. ಫೋನು ಕ್ಲಾರಿಟಿ ಇದೆ, ಬಟ್ ಅದೇನು ಸೆಟ್ಟಿಂಗ್ ಒಂದೊಂದ್ಸತಿ ಇದೆ. ಚೆನ್ನಾಗೇ ಇದೆ ಹಿಟ್ಟು. ಸೊ ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು. ನೋಡೋಣ, ಇಷ್ಟ ಹಾಕೇನಿ, ಎಷ್ಟಿದೆ ನೋಡೋಣ ಏನಾಗುತ್ತೆ. ಈಗ ಫೋನ್ ಆ ಕಡೆ ಇಟ್ಬಿಟ್ಟು ಕಲಿಸ್ತೀನಿ. ಸೊ ಕಲಸೋಣ ಈಗ. ನೋಡಿ, ಇದು ಎಷ್ಟು ಚೆನ್ನಾಗಿ ಮಿಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಡೆಫಿನೆಟ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೀವು ಕೂಡ. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಚಟ್ನಿ ಮಾಡ್ಕೊಳ್ಬಹುದು, ಇಲ್ಲ ಸಾಗುನೋ ಕುರ್ಮಾನೋ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಆದ್ರೆ ಸಕ್ಕರೆ ಮಾತ್ರ ಉಪಯೋಗಿಸ್ಬೇಡಿ, ಓಕೆನಾ? ಬೆಲ್ಲನ ಮಾತ್ರ ಉಪಯೋಗಿಸಿ ಯಾವಾಗ್ಲೂ ಒಂದ್ಸತಿ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನಾವು ಕೊಬ್ಬರಿ ಎಣ್ಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹೀಗೆ ಮಾಡ್ಕೊಂಡು, ಅಥವಾ ಯಾವ ಎಣ್ಣೆ ಉಪಯೋಗಿಸ್ತೀವೋ, ನಾನು ಕೊಬ್ಬರಿ ಎಣ್ಣೆನೆ ಉಪಯೋಗಿಸ್ತಿದ್ದೆ ಅಡಿಗೆಗೆ. ಇಲ್ಲೆಲ್ಲ ಕೊಬ್ಬರಿ ಎಣ್ಣೆನೆ ಅಲ್ವಾ. ಇವಾಗ ಸ್ವಲ್ಪ ಪತಂಜಲಿದು ಸಾಸಿವೆ ಎಣ್ಣೆ ಉಪಯೋಗಿಸ್ತೀನಿ. ಈ ಸತಿ ರೈಸ್ ಬ್ರೌನ್ ಆಯಿಲ್ ಏನೋ ಇತ್ತಪ್ಪ ಲಾಸ್ಟ್ ಟೈಮ್, ಅದೇ ಇದೆ. ಎಷ್ಟೊಂದು ಐ ಥಿಂಕ್ 2 months ಮುಂಚೆ, 2.5 months ಮೇಲಾಯ್ತು ನಾನು 1 ಲೀಟರ್ ಆಯಿಲ್ ತಗೊಂಡು. ಇನ್ನೂ ಇದೆ ಅದು ರೈಸ್ ಬ್ರೌನ್ ಆಯಿಲ್ ಏನೋ ಇತ್ತು ಪತಂಜಲಿದು. ಸೊ ನಾನು ಇದಕ್ಕೊಂಚೂರು ಆಯಿಲ್ ಹಾಕ್ತೀನಿ ಫಸ್ಟ್, ಸ್ವಲ್ಪ ಚೆನ್ನಾಗಿ ಮಿದ್ದೋಣ ಅಂತ. ಯಾಕೋ ಸಾಕಾಗ್ತಿಲ್ಲ ಹಿಟ್ಟು, ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಸ್ನೇಹಿತರೆ, ನಾವ್ ಈ ರೀತಿ ಶಾಂತವಾಗಿ ಅಡ್ಗೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ನೀವು ತಿಳ್ಕೊಂಡ್ಬಿಟ್ರೆ, ನೀವು ಯಾವತ್ತೂ ಕೂಡ ಮರೀದಿರ ಈ ರೀತಿ ಶಾಂತತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀರಿ. ಸೊ ಇದ್ರಿಂದ ನಮ್ಗೆ ಎಷ್ಟೋ ಕಾಯಿಲೆಗಳು ಕೂಡ ಕಮ್ಮಿ ಆಗ್ಬಿಡುತ್ತೆ. BP, ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಕೂಡ. ಈ ತರ ಚೆನ್ನಾಗಿ ಮಿಡ್ಬೇಕು. ನಾನಂತೂ ಇಲ್ಲಿ ಟಿವಿ ಎಲ್ಲ ಏನು ಇಟ್ಕೊಂಡಿಲ್ಲ. ನಿಮ್ಮ ಮನೆಯಲ್ಲಿ ಟಿವಿ ಇತ್ತು ಅಂತಂದ್ರೆ ಟಿವಿ ಎಲ್ಲ ಆಫ್ ಮಾಡಿ ಆರಾಮಾಗಿ ಶಾಂತವಾಗಿ ಒಂದು ಹಾಡನ್ನ ಹಾಕೊಂಡು ಕೇಳಿಸ್ಕೊಳ್ತಾ ಅಡ್ಗೆನ ಮಾಡೋದಕ್ ಪ್ರಯತ್ನ ಮಾಡಿ. ಕಾಣಲ್ಲ ನಿಮ್ಗೆ, ಅದೇ ಪ್ರಾಬ್ಲಮ್ ನೋಡಿ. ಈ ತರ ಒಂದ್ಸತಿ ನೀವು ಟಿವಿ ಗಿವಿ ಎಲ್ಲ ಆಫ್ ಮಾಡಿ ಈ ರೀತಿ ಆರಾಮಾಗಿ ಫೀಲ್ ಮಾಡ್ತಾ ಅಡ್ಗೆ ಮಾಡಿ ನೋಡಿ ಸ್ನೇಹಿತರೆ, ನೀವೇ ಎಷ್ಟು ಚೇಂಜಸ್ ಅನ್ನ ಕಾಣ್ತೀರಿ ಅಂತ. ಸೊ ಇವತ್ತೇ ಟ್ರೈ ಮಾಡ್ತೀರಿ ಅಂತ ಭಾವಿಸ್ತೀನಿ. ಹಾಡು ಹಾಕೊಳ್ಳಿ, ಒಂದ್ಸತಿ ಟ್ರೈ ಮಾಡಿ. ಯಾವಾಗ್ಲಾದ್ರು ಒಂದ್ಸತಿ. ಮೈದಾ ಹಿಟ್ಟು ನಾನಂತೂ ಯಾವಾಗ್ಲೂ ಉಪಯೋಗಿಸೋದಿಲ್ಲ. ಯಾವಾಗ್ಲಾದ್ರು ಒಂದ್ಸತಿ ಮಾಡ್ಕೋಬಹುದು. ನಾನು ಈ ಒಂದು ಮಂಗಳೂರು ಬನ್ಸನ್ನ ಮಾಡುವಾಗ ಇದು ಕಲ್ತಿದ್ ಯಾವಾಗ ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಯಾವ್ಯಾವ ಟೈಮ್ ಅಲ್ಲಿ ಈ ಒಂದು ಮಂಗಳೂರು ಬನ್ಸ್ನ ಮಾಡಿದ್ದೆ ಅನ್ನೋದನ್ನ ಜಸ್ಟ್ ಯೋಚನೆ ಮಾಡಿದೆ ಅಷ್ಟೇ, ನೆನಪಿಸ್ಕೊಂಡೆ. ನಮ್ಗೆ ಮೆಮೊರೀಸ್ ಬರ್ತಿತ್ತು, ಬಟ್ ಅದೆಲ್ಲ ಆಕ್ಚುಲಿ ಇವಾಗ ಇದ್ದೀನಲ್ವ ನಾನು, ತುಂಬಾ ಪ್ರೌಡ್ ಫೀಲ್ ಇದೆ ನನ್ಗೆ. ನಾನು ಊರ್ ಗೊತ್ತಿಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ಇಲ್ಲಿ ಬಂದು ನಾನು ಬೇರೆ ಅಡ್ಗೆ ಎಲ್ಲ ಕಲ್ತು ಯೂಟ್ಯೂಬ್ ನೋಡಿ, ಅವಾಗೆಲ್ಲ ಏನು ಎಷ್ಟು ನಾನು ಒಂದ್ ಒಳ್ಳೆತನ ಅಂತಂದ್ರೆ, ನನ್ ಒಳ್ಳೆತನನೇ ನಮ್ಗೆ ಶತ್ರು ಆಗ್ಬಿಡುತ್ತೆ. ಬಟ್ ನಾನು ನೋಡಿದಂತಹ ದಿನಗಳು ಅಂದ್ರೆ ಸುಮ್ನೆ ಏನೋ ಅಡಿಗೆಯವ್ರು ಬೇಕು ಅನ್ನೋದಕ್ಕೆ ಕರ್ಕೊಂಡು ಬಂದಂತ ದಿನಗಳು, ಅದು ಮತ್ತೆ ಇವಾಗ್ಲಿಗೂ ನಂದು ಜೀವನ ಫೀಲ್ ಮಾಡಿದ್ರೆ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಒಂದ್ ರೀತಿ ಯಾವ ರೀತಿ ಭಾವಿಸ್ತೀನಿ ಅಂದ್ರೆ,
ಯಾವುದು ನಾನ್ ಮಾಡಿದ್ದಲ್ಲ, ನಂದಲ್ಲ, ಡೆಸ್ಟಿನಿ. ದೇವ್ರೇ ಈ ರೀತಿ ಸೃಷ್ಟಿ ಮಾಡಿದ್ದ. ಬಟ್ ನಂದು ಪ್ರಯತ್ನ ಇತ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೇನೆ, ಹಣೆ ಬರ ಒಂದಕ್ಕೆ ಬಿಟ್ಬಿಡ್ಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡ್ಬೇಕು, ನಮ್ ಲೈಫ್ ಚೆನ್ನಾಗ್ ಮಾಡ್ಕೊಳಕ್ಕೆ. ಹಾಗಂತೇಳಿ ಅತಿಯಾದ ಒಳ್ಳೆತನನು ನಮ್ಗೆ ಮುಳುವಾಗ್ಬಿಡುತ್ತೆ. ಲೈಫ್ ಲಾಂಗ್ ಸಫರ್ ಮಾಡ್ಬೇಕಾಗತ್ತೆ. ನೋಡಿ ಈ ತರ. ಸೊ ಇದಕ್ಕೊಂಚೂರು ಆಯಿಲ್ ಎಲ್ಲ ಸವರಿ ಚೆನ್ನಾಗಿ ಇಡ್ಬೇಕು. ಇವಾಗ ಕೊಬ್ಬರಿ ಎಣ್ಣೆ ಸವರ್ಬೋದು. ಒಬ್ಬೊಬ್ರು ಒಂದೊಂದ್ ಮಾಡ್ತಾರೆ. ನಂಗೆ ಹೆಂಗ್ ಬರುತ್ತೋ ಹಂಗ್ ಮಾಡ್ತೀನಿ ಅಷ್ಟೆ. ಸಕ್ಕರೆ ಹಾಕುನು ಮಾಡ್ತಾರೆ ಅಲ್ವಾ. ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ಹಿಡಿದ್ರೆ ಚೆನ್ನಾಗಾಗುತ್ತೆ. ಎಷ್ಟು ಮಿದ್ದುತ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಬನ್. ಸೊ ನಾಳೆ ಬನ್ ಮಾಡಿ ತೋರಿಸ್ತೀನಿ ಇದ್ರಲ್ಲಿ, ಆಯ್ತಾ. ನೋಡೋಣ ಇದೇ ವಿಡಿಯೋ ತೋರಿಸ್ತೀನ ಅಥವಾ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನ, ನೋಡಿ ಚೆಕ್ ಮಾಡಿ. ನಾನು ತಲೆ ಕೆಟ್ಟ ಈಗಲೇ ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ. 1:30 ಆಯ್ತು ಆಲ್ರೆಡಿ. ರಾತ್ರಿ 1:30. ಈ ನಡುವೆ ಪರವಾಗಿಲ್ಲಪ್ಪ, ನಿದ್ದೆ ಬರುತ್ತೆ. ನಾನು ಎಷ್ಟೋ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಗೊತ್ತಾ. ಇವತ್ತು ಬಾಳೆಹಣ್ಣಿಗೋಸ್ಕರ ನಿದ್ದೆ ಮಾಡ್ಲಿಲ್ಲ. ನೋಡಿ ಚೆನ್ನಾಗಾಯ್ತಲ್ಲ. ಸೊ ಇವಾಗ ಇದಕ್ಕೆ ಆಯಿಲ್ ಸವರಿ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಮುಚ್ಚಿ ಒಂದು ಬಟ್ಟೆ ಹೊಚ್ಬಿಡ್ತೀನಿ, ಏನು ಬರಲ್ಲ. ಇಲ್ಲಾಂದ್ರೆ ಅದು ಇದು ಹುಳ ಹುಟ್ಟೆ ಬರುತ್ತೆ. ಒಂಚೂರು ಆಯಿಲ್, ಸ್ವಲ್ಪ ಕೈಗೆ ಒಂಚೂರು ಹೆಚ್ಚೂರು ಆಯಿಲ್ ತಗೊಂಡು ಹೀಗೆ ಮಾಡೋದು. ಸುಮ್ಮನೆ ಮೇಲ್ ಸವರಿದ್ರೆ ಸಾಕು, ಅಥವಾ ಒಂದ್ಸತಿ ಮಿದ್ಬಿಡೋಣ. ಆಯಿಲ್ ಹಾಕಿ ಒಂದ್ಸತಿ ಮಿದ್ಸ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಬರುತ್ತೆ. ಒಂದ್ ಸ್ಪೂನ್ ಅಷ್ಟೇ ನೋಡಿ, ಹೀಗೆ. ಎಲ್ಲ ಕಮ್ಮಿ ಆಯ್ತಾ? ಇಲ್ಲ, ಕರೆಕ್ಟ್ ಆಗಿದೆ. ಕಮ್ಮಿ ಆದ್ರೆ ಹಿಟ್ಟು ಗಟ್ಟಿ ಆಗುತ್ತಲ್ವಾ. ಈಗ ಕರೆಕ್ಟ್ ಆಗಿದೆ. ಇಲ್ಲ ನಿಮ್ಗೆ ಏನಾದ್ರು ಬೆಲ್ಲ ಜಾಸ್ತಿ ಆದ್ರೆ ಹಿಟ್ಟು ಹಾಕೊಳ್ಬೋದು, ಬೆಲ್ಲ ಕಮ್ಮಿ ಇದ್ರೆ ಬೆಲ್ಲ ಹಾಕೊಳ್ಬೋದು. ಹೀಗೆ ಈಗ ಇದನ್ನ ಮುಚ್ಚಿಟ್ಬಿಡೋಣ. ತಟ್ಟೆ ಮುಚ್ಚಿಟ್ಬಿಡೋದು. ಹೇಗೆ ಮುಗೀತು ಕೆಲಸ. ಈಗ ಎಲ್ಲ ಚೆನ್ನಾಗಿ ಹಸಿ ಕಸ ಎಲ್ಲ ಒಂದಕ್ಕೆ ಹಾಕಿ ಕೈ ತೊಳ್ಕೊಳ್ಬೇಕು. ಹಸಿ ಕಸದೇ ಒಂದ್ ಸಮಸ್ಯೆ ಅಪ್ಪ. ಏನ್ ಸಮಸ್ಯೆ ಇಲ್ಲ, ನಾನು ಮೇಲ್ ಹಾಕ್ತಾ ಇದೀನಿ. ಬಟ್ ಒಂದಿನ ಹಾಕ್ಲಿಲ್ಲ ಅಂದ್ರೆ ಸಮಸ್ಯೆ. ಸೊ ಇಷ್ಟು ಹಸಿ ಕಸ ಬಾಳೆಹಣ್ಣು ಮಾಡಿ ಮೇಲೆ ನಾನು ಗೊಬ್ಬರ ಮಾಡ್ತಾ ಇದೀನಲ್ಲ. ಸೊ ನೋಡಿದ್ರೆ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ. ಈ ಒಂದು ಮಂಗಳೂರು ಬನ್ಸ್ ಸ್ವಲ್ಪ ಇಲ್ಲೆಲ್ಲ ಒರೆಸ್ಬಿಟ್ರೆ ಮುಗಿಯುತ್ತೆ. ಚೂರು ಬೆಲ್ಲ ಇದೆ, ಫ್ರಿಜ್ಜಲ್ಲಿ ಇಡೋಣ. ಸ್ವಲ್ಪ ಮೈದಾ ಹಿಟ್ಟು ಜರಡಿ ಹಿಡಿದಿಟ್ಬಿಡೋಣ ಅಂತ ಅನ್ಕೊಳ್ತಾ ಇದೀನಿ. ಸುಮ್ಮನೆ ಇದಿಷ್ಟು ಮಿಕ್ಕಿರೋದೊಂದು ಜರಡಿ ಹಿಡಿದ್ಬಿಟ್ರೆ ಯಾವ್ದಕ್ಕಾರ ಹಾಕಿ ಇಟ್ಬಿಡ್ಬೋದು. ಎಷ್ಟು ದಿವಸ ಆಯ್ತು ಗೊತ್ತಾ ಇದು ತಂದು. ನಾನು ಇನ್ಸ್ಟಾಮಾರ್ಟಲ್ಲಿ ಅದೇ ಹೇಳಿದ್ನಲ್ಲ, ಆಫರ್ ಅಲ್ಲಿ ಸಿಕ್ತು ನಂಗೆ ಅಂತ. ಶುಗರು ಮತ್ತೆ ಮೈದಾ ಎರಡಿತ್ತು, ಆಯ್ತಾ. ನಾನು ಮೈದಾನೇ ತಗೊಂಡೆ, ಶುಗರ್ ಬೇಡ ಅಂತ. ಅಟ್ಲೀಸ್ಟ್ ಮೈದಾ ಆದ್ರೆ ಈ ರೀತಿ ಮಾಡ್ಬೋದು. ಆಫರ್ ಅಲ್ಲಿ ಕೆಲವೊಮ್ಮೆ ನೀವು ಜಾಸ್ತಿ ಐಟಮ್ ಏನಾದ್ರು ತಗೊಂಡ್ರೆ, ಒಂದು 300, 400, 500 ಹಂಗೆ ತಗೊಂಡ್ರೆ ಇನ್ಸ್ಟಾಮಾರ್ಟ್ ಅಲ್ಲಿ ಏನಾದ್ರು ಒಂದು ಆಫರ್ ಬರುತ್ತಲ್ವಾ, ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್ ಅಲ್ಲಿ.
ಆತರ. ಓಕೆ, ಇದನ್ನ ಜಡಿ ಹಿಡ್ತೀನಿ. ತೋರಿಸ್ತೀನಿ ನಿಮ್ಗೆ ಇದು ಯಾವ ರೀತಿ ಕಾಣ್ತಾ ಇದೆ ಹತ್ರದಿಂದ. ಬಾಳೆಹಣ್ಣು ಹಿಟ್ಟಿದಾಗ ರೆಡಿ ಮಾಡಿದ್ನಲ್ಲ, ತೋರಿಸ್ತೀನಿ ತಡೀರಿ. ಓಕೆ, ಜರಡಿ ಹಿಡ್ದಾಯ್ತು. ಇದು ತೊಳೆದು ನಾಳೆ ಚೆನ್ನಾಗಿ ತೊಳೆಯೋಣ. ಇದು ಹಿಟ್ಟು ಒಂದು ಹಾಕೋದು ಬಾಕಿ. ಇದೊಂದು ಚೆನ್ನಾಗಿರೋದು ಪಾತ್ರೆ ಇದೆ, ಒಂದು ಡಬ್ಬಿ ಇದೆ, ಇದಕ್ಕೆ ಹಾಕಿಟ್ಬಿಡೋಣ. ನೋಡಿ, ಒಂದು ಮೈದಾ ಹಿಟ್ಟು ಒಂದು ಡಬ್ಬಿಗೂ ಹಾಕದೇ ಇರೋಷ್ಟು ಮೈಂಡ್ ಡಿಸ್ಟರ್ಬ್ ಆಗಿತ್ತು ನನಗೆ. ಈಗ ನಿಮ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೀಲಿಂಗ್ ಜರ್ನಿ ನನಗೂ ಹೀಲ್ ಆಗ್ತಾ ಇದೆ. ಸೊ ಹೀಲಿಂಗ್ ಜರ್ನಿ ಅನ್ಬಿಟ್ಟು ನೀವು ನೈಟ್ ಎಲ್ಲ ಈ ತರ ಮಾಡ್ಬೇಡಿ ಹೇಳಿದ್ದು. ಅಂದ್ರೆ ತೀರಾ ನಿದ್ದೆನೆ ಬರ್ತಿಲ್ಲ ಅಂದ್ರೆ ಏನಾದ್ರು ಮಾಡಿ, ಅಟ್ಲೀಸ್ಟ್ ಆಕ್ಟಿವ್ ಆಗಾದ್ರೂ ಇದ್ರೆ ಏನು ಬೇರೆ ಕಾಯಿಲೆಗಳು ಬರೋದಿಲ್ಲ. ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ಕೆಲಸ ಮಾಡ್ತಿದ್ರೆ ನಮ್ ಕಾನ್ಸಂಟ್ರೇಷನ್ ಕೆಲ್ಸದ ಕಡೆ ಬರುತ್ತೆ. ಈಗ ನಾನ್ ನಿದ್ದೆ ಬರ್ತಿಲ್ಲ ಅಂತ ಹೇಳಿ ಇದ್ ಮಾಡ್ತಿರೋದಲ್ಲ, ಬಾಳೆಹಣ್ಣು ಹಾಳಾಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ. ಇಲ್ಲಾಂದ್ರೆ ಮಲಗ್ ಬಿಡ್ತಾ ಇದ್ದೆ. ನಾನು ಅವಾಗ್ಲಿಂದ ಮಾಡ್ಬೋದಿತ್ತು, ಯಾಕೋ ವ್ಯೂಸೇ ಬರಲ್ಲ ನನ್ನ ಚಾನಲ್ಗೆ, ಅದೇ ಬೇಜಾರು. ಒಂದ್ ವಿಡಿಯೋ ಹಾಕ್ತೀನಿ, ಮತ್ತೆ ವ್ಯೂಸ್ ಆಯ್ತಾ ಇಲ್ವಾ ನೋಡ್ಕೊಂಡು ಕುತ್ಕೋತೀನಿ, ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಇಷ್ಟು ಎಫರ್ಟ್ ಹಾಕಿ ನಾವು ಮಾಡ್ತೀವಿ, ವ್ಯೂಸ್ಗಳು ಬರಲ್ಲ. ಏನು ಕೇಳಿ ಬರಲ್ಲ ವ್ಯೂಸ್. ಯಾಕಂದ್ರೆ ನಾರ್ಸಿಸಿಸಂ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಆಯ್ತಾ. ಎಷ್ಟೋ ಜನ ಹೆಣ್ಮಕ್ಳಿಗೆ ಸಫರ್ ಆಗ್ತಿದ್ದಾರೆ, ಕನ್ಫ್ಯೂಷನ್ ಇರ್ತಾರೆ, ಅವ್ರಿಗೆ ನನ್ನ ಚಾನಲ್ ಇನ್ನು ಗೊತ್ತಿರಲ್ಲ ಆಯ್ತಾ. ನೋಡೋಣ, ಆದಷ್ಟು ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಹೆಣ್ಮಕ್ಳು, ಗಂಡ್ಮಕ್ಳು ಕೂಡ ಸಫರ್ ಆಗ್ತಿರ್ತಾರೆ. ಎಷ್ಟೋ ಜನ ಗಂಡ್ಮಕ್ಳಿಗೆ ಅವ್ರಿಗೂ ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಕುಟುಂಬದಲ್ಲಾಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು. ಹಾಗಾಗಿ ಎಲ್ರು ಕೂಡ ಸೇಫ್ ಆಗಿ ಇರ್ಬೇಕು, ಮೈಂಡ್ ಸೇಫ್ ಆಗಿ ಇಟ್ಕೊಳ್ಬೇಕು, ಆದಷ್ಟು ಹೀಲಿಂಗ್ ಆಗ್ತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಓಕೆ, ಇದ್ರ ಮುಚ್ಚಳ ಹುಡುಕ್ತಾ ಕುತ್ಕೊಳಕಾಲ, ಇವಾಗ ಇರೋದನ್ನ ಏನಾದ್ರೂ ಮುಚ್ಚಿಟ್ಟಿರ್ತೀನಿ. ಸೊ ಇದೊಂದಿದೆ, ಮುಚ್ಚಿಡ್ತೀನಿ. ಸೊ ಇವಾಗ ಇಲ್ಲಿ ಕಟ್ಟೆ ಒಂದು ಒರೆಸಿದ್ರೆ ಮುಗಿಯುತ್ತೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿನಿ. ಇವಾಗ ಅದೊಂದು ಏನು ಹಸಿ ಕಸ ಹಾಕಿದ್ನಲ್ಲ, ಅದೊಂದು ಪಾತ್ರೆ, ಮತ್ತೆ ಇನ್ನೊಂದ್ ತಟ್ಟೆ, 2 ಬಾಕಿ ಇದೆ. ಸಿಂಕಲ್ ಏನಿಲ್ಲ. ಚುರ್ಲೆ ಕಾಟ ಏನಿಲ್ಲ, ಇರೋ ಒಂದೇ ಒಂದು ಲಿಸರ್ಡ್, 1 ಅಥವಾ 2, ಅದಕ್ಕೆ ಟೆನ್ಷನ್ ಆಗುತ್ತೆ ನನಗೆ. ಟೆನ್ಷನ್ ಏನ್ ಅಷ್ಟಲ್ಲ, ಹೇಳಿದ್ದು ಅದೊಂದು ನನ್ಗೆ ಆಗೋದೇ ಇಲ್ಲ. ಅದಕ್ಕೆ ನಾನು ಸಿಂಕುನು ಎಲ್ಲ ತೊಳೆದಿಟ್ಬಿಡ್ತೀನಿ. ಎಷ್ಟೇ ಲೇಟ್ ಆದ್ರೂ ಸಿಂಕ್ ತೊಳೆದ್ಬಿಟ್ರೆ ಸಮಾಧಾನ. ಎಲ್ಲ ಹೆಣ್ಮಕ್ಳಿಗೂ ಇದೆ ಅಲ್ವಾ ಕೆಲ್ಸ, ತಪ್ಪಿದ್ದಲ್ಲ. ಗಂಡ್ಮಕ್ಳು ಕಲಿಬೇಕು ಕೆಲ್ಸ, ತಾಯಂದ್ರು ಹೇಳ್ಕೊಡ್ಬೇಕು. ಏನ್ ಮಾಡ್ತೀರಾ, ಕೆಲವರು ತಾಯಂದ್ರು ಹೇಳ್ಕೊಡೋದಿಲ್ಲ, ಹೇಳ್ಕೊಟ್ರು ಕೆಲವು ಗಂಡ್ಮಕ್ಳು ಮಾಡಲ್ಲ. ಏನ್ ನಮ್ ದೇಶದಲ್ಲಿ ಇನ್ನ ಎಲ್ಲಾ ಹೆಣ್ಮಕ್ಳು ಸಿಂಗಲ್ ಆಗಿರೋ ಪರಿಸ್ಥಿತಿನೇ.
ಗಂಡ್ ಮಕ್ಳು ಸಿಂಗಲ್ಲೇ. ಈ ತರ ಆದ್ರೆ ಉದ್ಧಾರ ಆದಂಗೆನೆ ನಮ್ ದೇಶ. ಸೊ ನೋಡೋಣ, ಬರೋ ದಿನಗಳಲ್ಲಿ ಚೇಂಜ್ ಆಗ್ಬೋದು. ಯಾಕಂದ್ರೆ ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ಕಲಿಯುಗ. ತೋರಿಸ್ತೀನಿ ಬನ್ನಿ ಯಾವ ತರ ಆಗಿದೆ ಅಂತ. ಸೊ ಕಮಾನ್ ನೋಡಿ, ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸೋಣ. ನೋಡಿ ಸ್ನೇಹಿತರೆ, ಈ ತರ ಆಗ್ಬೇಕು. ಅದು ಕಪ್ಗಿರೋದೆಲ್ಲ ಇದು ಬಾಳೆಹಣ್ಣು ಬೀಜ ಅಷ್ಟೇ. ನೋಡಿ ಇಷ್ಟ ಆಗ್ಬೇಕು, ಸಾಫ್ಟ್ ಆಗಿ ಚೆನ್ನಾಗತ್ತೆ. ಮುಚ್ಚಿಟ್ಬಿಡೋದಷ್ಟೇ. ಆಮೇಲೆ ಒಂದು ಕಲ್ಲು ಇಟ್ಬಿಡೋಣ. ಇಲ್ಲಿ ಪಾತ್ರೆಗಳು ಹಿಂಗೆ ಇದೆ, ಏನಾದ್ರು ಮಾಡ್ಬೇಕು. ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಆ ಕಡೆ ನೋಡಿ, ಇಲ್ಲಿ ಒಂದು ಲಿಸರ್ಟ್ ಇದ್ದಾವಾಗ್ಲೇ ಅದೇ ಟೆನ್ಷನ್ ನನ್ಗೆ. ಇಲ್ಲೆಲ್ಲ ಏನಾದ್ರೂ ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಜೋಡಿಸ್ಬೇಕು. ನಾಳೆ ಏನಾದ್ರೂ ಮಾಡ್ಬೇಕು. ಮುಗಿತು. ಇಲ್ಲೊಂದು ಇದ್ರ ಮೇಲೊಂದು ಬಟ್ಟೆ ಏನಾದ್ರು ಹೊತ್ತಿಸ್ಬಿಡ್ತೇನೆ. ಇದನ್ನೇ ಹೊತ್ತಿಸ್ತೇನೆ ಅಷ್ಟೇ. ಮುಗೀತು ಕೆಲಸ. ನೋಡಿ, ಇದು ನಾಳೆ ಬೆಳಗ್ಗೆವರೆಗೂ ಹೀಗೆ ಇರುತ್ತೆ. ಸ್ನೇಹಿತರೆ, ಡೆಫಿನೆಟ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.